ಸ್ನೇಹಿತರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ, ಇನ್ಸ್ಟಾಗ್ರಾಮ್ ಮ್ಯಾಪ್ ಅಂತ. ಇನ್ಮೇಲೆ ನೀವು ಇನ್ಸ್ಟಾಗ್ರಾಮ್ ಒಳಗಡೆ ಮ್ಯಾಪನ್ನು ಕೂಡ ನೋಡ್ಬೋದು. ಈ ಒಂದು ಇನ್ಸ್ಟಾ ಮ್ಯಾಪಲ್ಲಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಇರುವಂಥ ಪ್ಲೇಸನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಮನೆಯಲ್ಲಿದ್ದಾರೋ ಅಥವಾ ಟ್ರಾವೆಲ್ ಮಾಡ್ತಾ ಇದ್ದಾರೋ ಪ್ರತಿಯೊಂದನ್ನು ಕೂಡ ಸ್ನೇಹಿತರೆ ಈ ಒಂದು ಮ್ಯಾಪಲ್ಲಿ ನೀವು ತಿಳ್ಕೊಬೋದು. ನೀವಿಲ್ಲಿ ಯಾರನ್ನೆಲ್ಲ ಫಾಲೋ ಬ್ಯಾಕ್ ಮಾಡಿರ್ತೀರೋ ಅವರ ಲೊಕೇಶನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು, ಟ್ರ್ಯಾಕನ್ನು ಮಾಡ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮ್ಮೊಂದು ಲೊಕೇಶನ್ ಕೂಡ ಇಲ್ಲಿ ಶೇರ್ ಆಗ್ತಾನೆ ಇರುತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗೆ. ನಿಮ್ಮೊಂದು ರಿಯಲ್ ಲೊಕೇಶನಲ್ಲಿ ಶೇರ್ ಆಗ್ತಾ ಇರುತ್ತೆ. ನೀವು ಮನೇಲಿದ್ದಿರೋ ಅಥವಾ ಟ್ರಾವೆಲ್ ಮಾಡ್ತಾ ಇದ್ದೀರೋ ಅಥವಾ ಎಲ್ಲಾದರೂ ಹೋಗ್ತಾ ಇದ್ದೀರೋ ಪ್ರತಿಯೊಂದನ್ನು ನಿಮ್ಮ ಫ್ರೆಂಡ್ಸ್ ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಸ್ನೇಹಿತರೆ ರಿಯಲ್ ಲೊಕೇಶನ್ ಶೇರ್ ಆಗ್ತಾ ಇರುತ್ತೆ. ಇದರಿಂದ ನಿಮಗೆ ಕೆಲವೊಂದು ಪ್ರಾಬ್ಲಮ್ ಕೂಡ ಆಗ್ಬೋದು. ಇವತ್ತು ನಾನು ನಿಮಗೆ ಈ ಒಂದು ಇನ್ಸ್ಟಾ ಮ್ಯಾಪ್ ಅಪ್ಡೇಟನ್ನು ಹೇಗೆ ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಈ ಒಂದು ಇನ್ಸ್ಟಾ ಮ್ಯಾಪನ್ನು ನೀವು ಆಫ್ ಕೂಡ ಮಾಡ್ಬೋದು. ಇಲ್ಲಿ ನೀವು ಆಫ್ ಮಾಡಿದ್ರೆ ನಿಮ್ಮೊಂದು ಲೊಕೇಶನ್ ಇಲ್ಲಿ ಶೇರ್ ಆಗಲ್ಲ. ಸೊ ಹೇಗೆ ಈ ಒಂದು ಇನ್ಸ್ಟಾಗ್ರಾಮ್ ಮ್ಯಾಪನ್ನು ಯೂಸ್ ಮಾಡೋದಂತ ಪ್ರತಿಯೊಂದನ್ನು ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಇವತ್ತಿನ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮನ್ನು ಅಪ್ಡೇಟ್ ಮಾಡಿ. ಪ್ಲೇಸ್ಟೋರ್ ಮೂಲಕ ಅಥವಾ ಆ್ಯಪ್ ಸ್ಟೋರ್ ಮೂಲಕ ನಿಮ್ಮೊಂದು ಇನ್ಸ್ಟಾಗ್ರಾಮನ್ನು ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಮಾಡಿ ಡೈರೆಕ್ಟಾಗಿ ಓಪನ್ ಮಾಡಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಇಲ್ಲಿ ಚಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಪ್ ಅಂತ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ. ಈ ಒಂದು ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇನ್ಸ್ಟಾಗ್ರಾಮ್ ಮ್ಯಾಪ್ ಓಪನ್ ಆಗುತ್ತೆ. ಇಲ್ಲಿ ನನ್ನೊಂದು ಡಿವೈಸ್ ಲೊಕೇಶನ್ ಆಫ್ ಇದೆ, ನೋಡ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು ಈಗ ಡಿಸ್ಪ್ಲೇ ಮೇಲೆ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಇರುವಂಥ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದೆ. ಸ್ನೇಹಿತರೆ, ಇಲ್ಲಿ ನನ್ನ ಅಕೌಂಟಲ್ಲಿ ಇರುವಂಥ ಫ್ರೆಂಡ್ಸು ಸ್ಟೋರಿ ಹಾಗೆ ಪೋಸ್ಟ್ ಹಾಕಿದ್ರೆ ಇಲ್ಲಿ ತೋರಿಸ್ತಾ ಇರುತ್ತೆ. ಎಕ್ಸಾಂಪಲಿಗೆ ನಾನು ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಅವರ ಲೊಕೇಶನ್ ತೋರಿಸ್ತಾ ಇದೆ. ಸೊ ಇನ್ನೊಂದು ಸಾರಿ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿಗ ಕ್ಲಿಯರ್ ಆಗಿ ಲೊಕೇಶನ್ ಓಪನ್ ಆಗಿದೆ. ಅನಂತರ ಇಲ್ಲಿ ಇನ್ನೊಮ್ಮೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಅವರು ಹಾಕಿರುವಂಥ ಸ್ಟೋರಿ ಇಲ್ಲಿ ನನಗೆ ಡೈರೆಕ್ಟಾಗಿ ನೋಡೋಕ್ಕೆ ಸಿಗುತ್ತೆ. ಒಂದು ಪ್ರೊಫೈಲ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅವರು ಸ್ಟೋರಿ ಅಥವಾ ಪೋಸ್ಟ್ ಹಾಕಿದರೆ ಡೈರೆಕ್ಟಾಗಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಇದು ನನ್ನ ಇನ್ಸ್ಟಾಗ್ರಾಮಲ್ಲಿ ಇರುವಂಥ ಫ್ರೆಂಡ್ಸ್ಗಳ ಲೊಕೇಶನ್ನು. ಇದೇ ರೀತಿ ಸ್ನೇಹಿತರೆ ನನ್ನ ಲೊಕೇಶನ್ ಕೂಡ ಶೇರ್ ಆಗ್ತಾ ಇರುತ್ತೆ, ನನ್ನ ಫ್ರೆಂಡ್ಸ್ಗಳಿಗೆ ಶೇರ್ ಆಗ್ತಾ ಇರುತ್ತೆ. ಸೊ ಇಲ್ಲಿಗ ಡಿವೈಸ್ ಲೊಕೇಶನ್ ಆಫ್ ಇದೆ, ನನ್ನ ಲೊಕೇಶನ್ ಆಫಲ್ಲಿದೆ. ಅನಂತರಲ್ಲಿ ಪಕ್ಕದಲ್ಲಿ ಸೆಟ್ಟಿಂಗ್ ಅಂತ ಆಪ್ಷನ್ ಇದೆ. ಈ ಒಂದು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಮೊದಲಿಗೆ ಟರ್ನ್ ಆನ್ ಲೊಕೇಶನ್ ಅಂತ ಕೇಳುತ್ತೆ. ಲೊಕೇಶನ್ನ ಮೊದಲಿಗೆ ನೀವು ಇಲ್ಲಿ ಆನ್ ಮಾಡಿ. ಇಲ್ಲಿ ಓಪನ್ ಸೆಟ್ಟಿಂಗ್ ಅಂತ ಇರುತ್ತೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಅನಂತರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಆಗುತ್ತೆ, ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಇಲ್ಲಿ ಪರ್ಮಿಷನ್ ಅಂತ ಇರುತ್ತೆ, ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಲೊಕೇಶನ್ ಅಂತ ಇರುತ್ತೆ, ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಎಲೋ ಓನ್ಲಿ ಅಂತ ಕ್ಲಿಕ್ ಮಾಡಿ ಫುಲ್ಲಾಗಿ ಬ್ಯಾಕ್ ಬನ್ನಿ. ಸೊ ಈಗ ಲೊಕೇಶನ್ ಆನ್ ಆಗಿದೆ, ಬಟ್ ಇಲ್ಲಿ ನಾಟ್ ಶೇರಿಂಗ್ ಲೊಕೇಶನ್ ಅಂತ ಬಂದಿದೆ, ತೋರಿಸ್ತಾ ಇದೆ. ಸೊ ಈಗ ಲೊಕೇಶನ್ ಈಗಲೂ ಕೂಡ ಶೇರ್ ಆಗ್ತಾ ಇಲ್ಲ. ಸ್ನೇಹಿತರೆ, ಮೊದಲು ನಾನಿಲ್ಲಿ ಲೊಕೇಶನ್ನ ಹೇಗೆ ಶೇರ್ ಮಾಡೋದನ್ನು ತಿಳಿಸ್ಕೊಡ್ತಾ ಇರೋದು. ಆನಂತರ ಅದನ್ನು ಯಾವ ರೀತಿ ಆಫ್ ಮಾಡೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಸೊ ಈಗ ಮೊದಲಿಗೆ ಯಾವ ರೀತಿ ನಿಮ್ಮೊಂದು ಲೊಕೇಶನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ತಿಳಿಸ್ತೇನೆ. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ, ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ. ಹೂ ಕ್ಯಾನ್ ಸಿ ಯುವರ್ ಲೊಕೇಶನ್ ಅಂತ. ಇಲ್ಲಿ 4 ಆಪ್ಷನ್ ಇರುತ್ತೆ, ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಓನ್ಲಿ ದಿಸ್ ಫ್ರೆಂಡ್ಸ್, ಹಾಗೆ ನೋ ಒನ್ ಅಂತ. ಇಲ್ಲಿ ಮೊದಲನೇ ಒಂದು ಆಪ್ಷನ್ನು ಫ್ರೆಂಡ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಲೊಕೇಶನ್ ಸ್ನೇಹಿತರೆ ನಿಮ್ಮನ್ನು ಯಾರು ಫಾಲೋ ಮಾಡಿರ್ತಾರಲ್ಲ ಅವರಿಗೆ ನೀವು ವಾಪಸ್ ಫಾಲೋ ಬ್ಯಾಕ್ ಕೊಟ್ಟಿದ್ರೆ ಅಂಥವರಿಗೆ ಮಾತ್ರ ಇಲ್ಲಿ ನಿಮ್ಮೊಂದು ಲೊಕೇಶನ್ ಶೇರ್ ಆಗ್ತಾ ಇರುತ್ತೆ. ಇನ್ನು ಎರಡನೇ ಆಪ್ಷನ್ನು ಕ್ಲೋಸ್ ಫ್ರೆಂಡ್ಸ್ ಅಂತ. ಈ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಅಂದರೆ ಕ್ಲೋಸ್ ಫ್ರೆಂಡ್ಸ್ಗೆ ಮಾತ್ರ ಇಲ್ಲಿ ನಿಮ್ಮೊಂದು ಲೊಕೇಶನ್ ಶೇರ್ ಆಗ್ತಾ ಇರುತ್ತೆ. ಇಲ್ಲಿ ಚೂಸ್ ಪೀಪಲ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಬೇಕಾದ ಫ್ರೆಂಡ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಅಂದರೆ ನಿಮ್ಮ ಲೊಕೇಶನ್ ಯಾರಿಗೆ ಶೇರ್ ಮಾಡಬೇಕಂತ ಇದ್ದೀರೋ ಅವರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನೀವು ಸೆಲೆಕ್ಟ್ ಮಾಡಿರೋಂಥ ಪೀಪಲ್ಸ್ಗೆ ಅಂದರೆ ಫ್ರೆಂಡ್ಸ್ಗೆ ಮಾತ್ರ ಇಲ್ಲಿ ಲೊಕೇಶನ್ ಶೇರ್ ಆಗುತ್ತೆ. ಇನ್ನು ಮೂರನೇದಾಗಿ ಓನ್ಲಿ ದಿಸ್ ಫ್ರೆಂಡ್ಸ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೂ ಸ್ನೇಹಿತರೆ ನೀವು ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ನಾನೀಗ ಕೆಲವೊಂದು ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಫ್ರೆಂಡ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲೂ ಕೂಡ ನಾನು ಸೆಲೆಕ್ಟ್ ಮಾಡಿರುವಂಥ ಫ್ರೆಂಡ್ಸ್ಗೆ ಮಾತ್ರ ಲೊಕೇಶನ್ ಶೇರ್ ಆಗುತ್ತೆ. ಇನ್ನು ನಾಲ್ಕನೇದಾಗಿ ನೋ ಒನ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಡೋಂಟ್ ಶೇರ್ ಲೊಕೇಶನ್ ಅಂತ ಬರುತ್ತೆ. ಇಲ್ಲಿ ನೀವು 3 hours 24 hours ಅಂಟಿಲ್ ಯು ಟರ್ನ್ ಇಟ್ ಬ್ಯಾಕ್ ಆನ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಸ್ನೇಹಿತರೆ ನೀವು 3 hours ಅಂತ ಸೆಲೆಕ್ಟ್ ಮಾಡಿದರೆ ಅಂದರೆ 3 ಗಂಟೆವರೆಗೂ ನಿಮ್ಮೊಂದು ಲೊಕೇಶನ್ ಯಾರಿಗೂ ಕೂಡ ಶೇರ್ ಆಗಲ್ಲ. 24 hours ಸೆಲೆಕ್ಟ್ ಮಾಡಿದರೆ 1 ದಿನ. ಇನ್ನು ಮೂರನೇದಾಗಿ
ಅಂಟಿಲ್ ಯು ಟರ್ನ್ ಇಟ್ ಬ್ಯಾಕ್ ಆನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದಿರ ಅಂದರೆ ನಿಮ್ಮ ಒಂದು ಲೊಕೇಶನಲ್ಲಿ ಯಾವುದೇ ಕಾರಣಕ್ಕೂ ಶೇರ್ ಆಗಲ್ಲ. ಅಂದರೆ ನೀವೇ ಪುನಃ ಈ ಒಂದು ಇನ್ಸ್ಟಾ ಮ್ಯಾಪನ್ನು ಓಪನ್ ಮಾಡಿ ಶೇರ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನಿಮ್ಮೊಂದು ಲೊಕೇಶನ್ ಯಾವುದೇ ಕಾರಣಕ್ಕೂ ಯಾವುದೇ ಫ್ರೆಂಡ್ಸ್ಗೂ ಕೂಡ ಇಲ್ಲಿ ಶೇರ್ ಆಗ್ತಾ ಇರಲ್ಲ. ಈ ರೀತಿಯಾಗಿ ಸ್ನೇಹಿತರೆ ನೀವು ಇನ್ಸ್ಟಾ ಮ್ಯಾಪ್ ಅಪ್ಡೇಟನ್ನು ಯೂಸ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.